ನಮಸ್ಕಾರ, ನಾನು ಚೈತ್ರಾ ಯೋಗೇಶ್, ಪ್ರತಿಲಿಪಿಯ ಪುಟ್ಟ ಬರಹಗಾರ್ತಿ. ಅನ್ವೀಕ್ಷಾ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿಮಗೆ ನನ್ನ ಉಳಿದ ಬರಹಗಳನ್ನು ಅಥವಾ ನಿನ್ನೆ ಪ್ರೀತಿಸುವ ಎಂದು ಕಥೆಯನ್ನು ಪೂರ್ತಿಯಾಗಿ ಓದುವ ಆಸಕ್ತಿ ಇದ್ದಲ್ಲಿ ಪ್ರತಿಲಿಪಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಚೈತ್ರಾ ಯೋಗೇಶ್ ಅಂತ ಹೆಸರನ್ನು ಸರ್ಚ್ ಮಾಡಿ ಫಾಲೋ ಮಾಡಿಕೊಂಡು ಎಲ್ಲ ಕಥೆಗಳನ್ನು ಓದಬಹುದು. ಈಗ ನಾವು ನಿನ್ನೆ ಪ್ರೀತಿಸುವ ಎಂದು ಕಥೆ ಹಿಂದಿನ ಸಂಚಿಕೆಯಲ್ಲಿ ಏನಾಗಿತ್ತು ಹಾಗೂ ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಹಿಂದಿನ ಸಂಚಿಕೆಯಲ್ಲಿ ಮೈಥಿಲಿ ತನಗೆ ರಾಮ್ ಆಕ್ಸಿಡೆಂಟ್ ಬಗ್ಗೆ ತನಗಿದ್ದ ಅನುಮಾನವನ್ನು ರಾಮ್ ಬಳಿ ಹೇಳ್ತಾ ಇದ್ಲು. ಅವನಿಗೂ ಕೂಡ ಒಂದಿಷ್ಟು ಅನುಮಾನಗಳು ಮೂಡ್ತಾ ಹೋದವು. ಮುಂದೆ ಇದು ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ ನಾವು ಈ ಸಂಚಿಕೆಯಲ್ಲಿ ನೋಡೋಣ. ಮೈಥಿಲಿ ತನ್ನ ಮಾತನ್ನು ಮುಂದುವರಿಸಿ, ಇನ್ನೂ ನೀವು ಗಮನಿಸಿಲ್ಲ ಅನಿಸುತ್ತೆ ಅಗ್ನಿ ಸರ್, ಆಕ್ಸಿಡೆಂಟ್ ಆದ ಕಾರ್ ಯಾವುದೇ ಆಗಿದ್ರೂ ಬರೀ ಮುಂದಿನ ಹೆಡ್ಲೈಟ್ ಮಾತ್ರ ಹೇಗೆ ಹೊಡೆದಿರೋದಕ್ಕೆ ಸಾಧ್ಯ? ಅಥವಾ ಅಷ್ಟು ಸಣ್ಣ ಆಕ್ಸಿಡೆಂಟ್ ಆಗಿದ್ದರೆ ನಿಮಗೆ ಮಾತ್ರ ಇಷ್ಟು ದೊಡ್ಡ ಅಪಘಾತ ಹೇಗಾಯಿತು? ನಾನು ನೋಡಿದಾಗ ನಿಮ್ಮ ಕಾರಿನ ಗ್ಲಾಸ್ ಸಣ್ಣದಾಗಿ ಬಿರುಕು ಬಿಟ್ಟಿದ್ದು ಬಿಟ್ಟರೆ ಇನ್ನೇನೂ ಆಗಿರಲಿಲ್ಲ. ನಿಮ್ಮ ಕಾರು ಒಳ್ಳೆ ಕಂಡೀಷನ್ನಲ್ಲೇ ಇತ್ತು ಎಂದು ಆ ದಿನವನ್ನು, ಆ ಕ್ಷಣವನ್ನು ನೆನಪಿಸಿಕೊಂಡ ಮೈಥಿಲಿ ಮತ್ತಷ್ಟು ವಿಷಯಗಳನ್ನು ಅಗ್ನಿಯ ಬಳಿ ಹೇಳಿದ್ಲು. ಮೈಥಿಲಿಯ ಮಾತು ಕೇಳಿ ಅಗ್ನಿಗೆ ಮತ್ತೊಮ್ಮೆ ಆಘಾತವೇ ಆಗಿಬಿಟ್ಟಿತ್ತು. ವಾಟ್? ಏನು ಹೇಳ್ತಾ ಇದ್ದೀರಾ ಮೈಥಿಲಿ ನೀವು? ಅಲ್ಲ, ಆಕ್ಸಿಡೆಂಟ್ ಆಗಿರೋ ಕಾರ್ ಹೇಗೆ ಒಳ್ಳೆ ಕಂಡೀಷನಲ್ಲಿರೋದಕ್ಕೆ ಸಾಧ್ಯ? ಏನೂ ಅರ್ಥವಾಗದೆ ಕೇಳಿದ್ದ ಅಗ್ನಿ. ಅಗ್ನಿಯ ಮಾತಿಗೆ ಪ್ರತಿಯಾಗಿ ಮೈಥಿಲಿ ಹೌದು ಅಲ್ಲ ಎಂಬಂತೆ ಸಣ್ಣದಾಗಿ ನಕ್ಕು, ಹೌದು ಅಗ್ನಿ ಸರ್, ನನಗೂ ಮೊದಲು ಇದು ನಾರ್ಮಲ್ ಆಕ್ಸಿಡೆಂಟ್ ಅಂತಲೇ ಅನಿಸಿದ್ದು. ಆದರೆ ಅವತ್ತು ಆಸ್ಪತ್ರೆಯಿಂದ ಮನೆಗೆ ಹೋದ ನಂತರ ರಾತ್ರಿ ಕಣ್ಣು ಬಿಟ್ಟರು ಮುಚ್ಚಿದ್ರು ನೀವೇ ನನ್ನ ಕಣ್ಣೆದುರು ಬರ್ತಾಯಿದ್ರಿ. ನಿಮ್ಮ ಮೈಗೆಲ್ಲ ಅಂಟಿದ ಆ ರಕ್ತ ಈಗಲೂ ನನ್ನನ್ನು ಬೆಚ್ಚಿ ಬೀಳಿಸುತ್ತೆ. ಅವತ್ತು ನಿದ್ರೆ ಬಾರದೇ ಇದ್ದಾಗ ಎಲ್ಲ ಕುಳಿತು ಯೋಚನೆ ಮಾಡಿದಾಗ ಇದೆಲ್ಲ ಅಂಶಗಳು ನನ್ನ ಗಮನಕ್ಕೆ ಬಂದಿದ್ದು. ಒಂದು ವೇಳೆ ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿದ್ದರೆ ನಾವಿಲ್ಲಿ ಮುಖ್ಯವಾಗಿ 2 ಅಂಶಗಳನ್ನು ಗಮನಿಸಲೇಬೇಕು ಅಗ್ನಿ ಸರ್. ಮೈಥಿಲಿ ಹೇಳಿದಾಗ ಅಗ್ನಿ ಏನು ಎಂಬಂತೆ ಅವಳತ್ತ ನೋಡಿದ. ಅಗ್ನಿಯ ನೋಟಕ್ಕೆ ಪ್ರತಿಯಾಗಿ ಮೈಥಿಲಿ, ಮೊದಲನೆಯದು ನಿಮಗಾದ ಅಪಘಾತದ ತೀವ್ರತೆ ಮತ್ತು ಎರಡನೆಯದು ನಿಮ್ಮ ಕಾರ್ ಇದ್ದ ಪರಿಸ್ಥಿತಿ. ಇದರಲ್ಲಿ ನಮಗೆ ತಿಳಿಯುತ್ತೆ ಇದು ಆಕ್ಸಿಡೆಂಟ್ ಅಲ್ಲ, ಯಾರೋ ಬೇಕಂತಲೇ ನಿಮ್ಮನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿರುವುದು. ಮೊದಲು ವೇಗವಾಗಿ ಹೇಳಿದ ಮೈಥಿಲಿ ಕೊನೆಗೆ ಕೊಲೆ ಎಂದು ಬಂದಾಗ ತನ್ನ ಮಾತನ್ನು ನಿಧಾನವಾಗಿಸಿದ್ಲು. ಅಗ್ನಿ ಮತ್ತು ಮೈಥಿಲಿ ಇಬ್ಬರಿಗೂ ಮತ್ತೆ ಆಘಾತವಾಗಿತ್ತು. ಆದರೂ ಮೈಥಿಲಿ ಕೂಡಲೇ ತನ್ನನ್ನು ತಾನು ಸಾವರಿಸಿಕೊಂಡು, 5 ವರ್ಷಗಳ ನಂತರ ತಾಯ್ನಾಡಿಗೆ ಹಿಂತಿರುಗಿರೋ ನಿಮ್ಮ ಮೇಲೆ ಯಾರಿಗೆ ಏನು ದ್ವೇಷ? ನಿಮ್ಮನ್ನು ಯಾಕೆ ಸುಮ್ಮನೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು? ಯಾರಿದೆಲ್ಲ ಮಾಡಿದ್ದು? ಇದೆಲ್ಲ ನಮಗೆ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಇದು ಯಾವುದಕ್ಕೂ ಉತ್ತರ ಸಿಗ್ತಾ ಇಲ್ಲ. ಮೈಥಿಲಿ ತನ್ನ ಅನುಮಾನವನ್ನೆಲ್ಲ ಅಗ್ನಿಯ ಮುಂದೆ ಹೇಳಿಕೊಂಡು ಉತ್ತರಕ್ಕಾಗಿ ಅಥವಾ ಅವನ ಪ್ರತಿಕ್ರಿಯೆಗಾಗಿ ಅವನ ಮುಖವನ್ನು ನೋಡುತ್ತಾ ಕುಳಿತು ಬಿಟ್ಟಳು. ಮೈಥಿಲಿ ಹೇಳಿದ ಈ ಎಲ್ಲ ವಿಷಯಗಳು ಅಗ್ನಿಗೆ ಹೊಸದಾಗಿತ್ತು. ಅವನು ಕೂಡ ಯೋಚನೆಗೆ ಬಿದ್ದ. ನಾನು ಬರ್ತಿದ್ದ ಹಾಗೆ ಯಾರೋ ಯಾಕೆ ನನ್ನನ್ನು ಕೊಲೆ ಮಾಡೋಕ್ಕೆ ನೋಡ್ತಾರೆ ಎಂದು ಯೋಚಿಸಿದವ ಬಾಯಿ ಬಿಟ್ಟು ಮೈಥಿಲಿಯ ಬಳಿ ಕೇಳುವುದಕ್ಕೂ ಕೇಳಿಬಿಟ್ಟ. ಅವನ ಮುಖದಲ್ಲಿ ಎಲ್ಲಿಲ್ಲದ ಆತಂಕ ಮನೆ ಮಾಡಿತ್ತು ಆ ಕ್ಷಣ. ಮನೆ ಮಗನಿಗೆ ಬರ್ತಾ ಇದ್ದ ಹಾಗೆ ಈ ರೀತಿ ಅಪಘಾತ ಆಗಿಬಿಡ್ತಲ್ಲ ಅನ್ನೋ ಚಿಂತೆಯಲ್ಲಿ ಮನೆಯವರು ಯಾರು ಈ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗಿರಲಿಲ್ಲ. ಅದ್ರ ಬಗ್ಗೆ ಗಮನ ಕೂಡ ಇರಲಿಲ್ಲ ಅವರಿಗೆ. ಇನ್ನು ಮೈಥಿಲಿ ಸಣ್ಣದಾಗಿ ಅಭಿರಾಮ್ ಹತ್ರ ಈ ರೀತಿ ಹೀಗೆ ವಿಷಯ ಇದೆ ಅಂತ ಹೇಳಿದರೂ ಕೂಡ ಅವನಿಗೂ ಆಸ್ಪತ್ರೆ, ಮನೆ, ಆಫೀಸ್ ಕೆಲಸ ಎಂದು ಅದರ ಬಗ್ಗೆ ಗಮನ ಹರಿಸೋಕೆ ಆಗಿರಲಿಲ್ಲ. ಹಾಗಾಗಿ ಈಗ ಮೈಥಿಲಿ ವಿಷಯ ಹೇಳಿದ್ದು ಅಗ್ನಿ ಬಳಿಯಾಗಿತ್ತು. ವಿವರವಾಗಿ ಎಲ್ಲವನ್ನು ಕೇಳಿಸಿಕೊಂಡ ಅಗ್ನಿಗೆ ಆಘಾತವಾಗಿತ್ತು. ಅಗ್ನಿಯ ಮಾತಿಗೆ ಪ್ರತಿಯಾಗಿ ಮೈಥಿಲಿ, ಗೊತ್ತಿಲ್ಲ ಸರ್ ನನಗೂ ಏನಂತ. ನೀವು ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದು ಎಂದು ಕೇಳಿದ್ದಳು. ಅಗ್ನಿಯ ಮೈಥಿಲಿಯ ಮಾತಿಗೆ, ಅದು ನಿಜ ಅನ್ನಿ, ನನಗೂ ನಿಮಗೂ ಈಗ 2 ದಿನಗಳ ಹಿಂದಿನ ಪರಿಚಯವಷ್ಟೇ. ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ಮನೆ ಅಡ್ರೆಸ್ ಇಷ್ಟು ಬಿಟ್ಟು ನನಗೂ ಬೇರೆ ಏನೂ ಗೊತ್ತಿಲ್ಲ ನಿಮ್ಮ ಬಗ್ಗೆ. ನಿಮಗೂ ಕೂಡ ನನ್ನ ಹೆಸರನ್ನು ಒಂದು ಹೊರತುಪಡಿಸಿ ನಮ್ಮ ಮನೆಯವರ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿರಬಹುದು. ಹಾಗೂ ಬೇರೆ ಏನೂ ಪರಿಚಯ ಇಲ್ಲ ಕೂಡ ನಿಮಗೆ. ಹಾಗಿದ್ದಾಗ ನನ್ನನ್ನು ಯಾರು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ ನಿಮ್ಮನ್ನು ಕೇಳಿದರೆ ಪಾಪ ನೀವು ಹೇಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಎಂದು ಕೇಳಿದ ಅಗ್ನಿ ಒಮ್ಮೆ ಭಾರವಾದ ನಿಟ್ಟುಸಿರು ಬಿಟ್ಟು ಮೌನವಾದ. 1-2 ಸೆಕೆಂಡಿನ ನಂತರ, ಆದರೆ ನೀವು ಹೇಳಿದ ಹಾಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಆಗಲ್ಲ ಮೈಥಿಲಿ. ಒಂದು, ನನಗೆ ಈ ಥರ ಆಗಿದೆ ಅಂತ ಹೊರಗಡೆ ತಿಳಿದರೆ ನಮ್ಮ ಫ್ಯಾಮಿಲಿಗೆ ತೊಂದರೆ ಕೊಡೋಕ್ಕೆ ಅಂತ ಇನ್ನಷ್ಟು ಜನ ಹುಟ್ಟುಕೊಳ್ಳೋ ಸಾಧ್ಯತೆ ಇದೆ. ಇನ್ನೊಂದು ಅಂದರೆ ನನ್ನ ಆಕ್ಸಿಡೆಂಟ್ ಹಿಂದೆ ಇರೋ ಆ ಕಾಣದ ಕೈಗಳು ತಪ್ಪಿಸಿಕೊಳ್ಳೋ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಆಗೋದೇ ಇಲ್ಲ. ಇದನ್ನು ನಾನೇ ಪರ್ಸನಲ್ ಆಗಿ ಹ್ಯಾಂಡಲ್ ಮಾಡ್ತೀನಿ.
ನೀವು ಈ ವಿಚಾರಗಳನ್ನ ಯಾರ ಬಳಿಯೂ ಹೇಳೋಕ್ಕೆ ಹೋಗಬೇಡಿ. ಈ ಅಷ್ಟು ಮಾತುಗಳು ನಮ್ಮಿಬ್ಬರ ನಡುವೆ ಮಾತ್ರವೇ ಇರಲಿ ಎಂದು ಅಗ್ನಿ ಕೊನೆಯದಾಗಿ ಮೈಥಿಲಿಗೆ ಎಚ್ಚರಿಕೆ ಎಂಬಂತೆ ತುಸುಗಡುಸಾಗಿ ಹೇಳಿದ್ದ. ಮೈಥಿಲಿ ಉಗುಳು ನುಂಗಿಕೊಂಡಳು. ಈಗಾಗಲೇ ಅಭಿರಾಮ್ ಹತ್ರ ಸಣ್ಣದಾಗಿ ಈ ವಿಷಯದ ಬಗ್ಗೆ ಹೇಳಿದ್ಲಲ್ಲ. ಅಗ್ನಿ ಅನುಮಾನಾಸ್ಪದದ ನೋಟದಲ್ಲಿ ಮೈಥಿಲಿಯ ಕಡೆಗೆ ನೋಡಿದ. ಮೈಥಿಲಿ ಉಗುಳು ನುಂಗಿಕೊಂಡು, ಆದರೆ ಇದರ ಬಗ್ಗೆ ಸಣ್ಣದಾಗಿ ನಾನು ಅಭಿರಾಮ್ ಸರ್ ಹತ್ರ ಈ ವಿಷಯನ ಈಗಾಗಲೇ ಹೇಳಿಬಿಟ್ಟಿದೆ ಸರ್. ಅವರಿಗೂ ಈ ಬಗ್ಗೆ ಅನುಮಾನ ಇದೆ. ಸಣ್ಣ ಸ್ವರದಲ್ಲಿ ತಲೆ ತಗ್ಗಿಸಿಕೊಂಡು ಹೇಳಿದಳು ಮೈಥಿಲಿ. ಎಲ್ಲಿ ಈಗ ಅಗ್ನಿ ತಾನು ಅಭಿರಾಮ್ಗೆ ವಿಷಯ ಹೇಳಿದ್ದಕ್ಕೆ ತನಗೆ ಬೈದು ಬಿಟ್ರೆ ಅನ್ನೋ ಭಯ ಅವಳಿಗೆ. ಆದರೆ ಅಗ್ನಿ ಅವಳಿಗೆ ಬೈಯದೆ, ಏನು ಅಭಿಗೆ ಕೂಡ ಈ ವಿಷಯ ಮೊದಲೇ ತಿಳಿದಿತ್ತಾ ಎಂದು ಗಾಬರಿಯಲ್ಲಿ ಕೇಳಿದ. ಅಗ್ನಿಯ ಮಾತಿಗೆ ಮೈಥಿಲಿ ಹೌದು ಎಂಬಂತೆ ಉದ್ದುದ್ದ ತಲೆಯಾಡಿಸಿ, ಅವತ್ತು ನನಗಾದ ಭಯಕ್ಕೆ ಅಭಿರಾಮ್ ಅವರ ಬಳಿ ಹೇಳಿಬಿಟ್ಟೆ ಸರ್. ಆದರೆ ಈಗ ನಿಮಗೆ ಇಷ್ಟೊತ್ತು ಹೇಳಿದ್ನಲ್ಲ, ಇಷ್ಟು ವಿವರವಾಗಿ ಅವ್ರ ಹತ್ರ ಹೇಳಿರಲಿಲ್ಲ ಮೆಲ್ಲಗೆ ಹೇಳಿದಳು ಮೈಥಿಲಿ. ಇಟ್ಸ್ ಓಕೆ ಮೈಥಿಲಿ, ಪರವಾಗಿಲ್ಲ. ಆದರೆ ಈ ವಿಷಯನ ಇನ್ಮೇಲೆ ಯಾರ ಹತ್ರನೂ ಹೇಳೋಕ್ಕೆ ಹೋಗಬೇಡಿ. ಈ ವಿಷಯ ನಮ್ಮಿಬ್ಬರ ನಡುವೆ ಮಾತ್ರನೇ ಇರಲಿ. ನೀವು ಬಂದಿದ್ದರಿಂದ ನನಗೆ ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಸಹಾಯ ಆಯಿತು. ತುಂಬ ಥ್ಯಾಂಕ್ಸ್. ನಿಮಗೆ ಕಾಲೇಜಿಗೆ ಲೇಟ್ ಆಯಿತು ಅನಿಸುತ್ತೆ, ನೀವಿನ್ನು ಹೊರಡಿ. ಹಾಗೆ ನಿಮ್ಮ ಸ್ಕೂಟಿ ಕೂಡ ಸಂಜೆ ಒಳಗಡೆ ನಿಮ್ಮ ಕಾಲೇಜ್ ಬಳಿ ತಲುಪಿಸುವ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಹಾಗೆ ನಾನು ಡ್ರೈವರ್ಗೆ ಹೇಳ್ತೀನಿ, ಅವರೇ ನಿಮ್ಮನ್ನು ಕಾಲೇಜ್ ತನಕ ಡ್ರಾಪ್ ಮಾಡ್ತಾರೆ ಎಂದು ಅಗ್ನಿ ಇದೆಲ್ಲಿ ತನ್ನಿಂದಾಗಿ ಅವಳ ಕಾಲೇಜಿಗೆ ತಡ ಆದರೆ ಎಂಬ ಕಾಳಜಿಯಿಂದ ಹೇಳಿದ್ದ. ಮೈಥಿಲಿ ಅಗ್ನಿಯ ಮಾತಿಗೆ ಯಾರ ಬಳಿಯೂ ಈ ವಿಷಯದ ಬಗ್ಗೆ ಇನ್ನೂ ಚರ್ಚೆ ಮಾಡುವುದಿಲ್ಲ ಎಂಬಂತೆ ತಲೆಯಾಡಿಸಿ ಕಣ್ಣಲ್ಲೇ ಅವನಿಗೆ ಒಪ್ಪಿಗೆಯನ್ನು ಸೂಚಿಸಿದ್ಲು. ಹಾಗೆ ಅಗ್ನಿ ತಾನೇ ಡ್ರೈವರಿಗೆ ನಿಮ್ಮನ್ನು ಕಾಲೇಜ್ವರೆಗೂ ಡ್ರಾಪ್ ಮಾಡೋದಕ್ಕೆ ಹೇಳ್ತೀನಿ ಅಂದಾಗ, ಪರವಾಗಿಲ್ಲ ಸರ್, ನಾನು ಬಸ್ಸಲ್ಲೇ ಹೋಗ್ತೀನಿ, ಅಷ್ಟೇನೂ ಲೇಟ್ ಆಗಲಿಲ್ಲ ಮೆಲ್ಲಗೆ ಹೇಳಿದಳು. ಕುಳ್ಳಿ, ಹೇಳಿದಷ್ಟು ಕೇಳೋದವ್ರನ್ನ ಕಲಿ. ನನ್ನ ಮಾತಿಗೆ ಎದುರುತ್ತರ ಕೊಡೋರಂದರೆ ನನಗೆ ಇಷ್ಟ ಆಗಲ್ಲ, ಅಗ್ನಿ ಏಕವಚನದಲ್ಲಿ ಗದರಿದಂತೆ ಹೇಳಿದ. 5 ಅಡಿಗಿಂತಲೂ ತುಸು ಹೆಚ್ಚೇ ಎತ್ತರ ಇರೋ ತನ್ನನ್ನು ಯಾವಾಗಲೂ ಕುಳ್ಳಿ ಅನ್ನೋದಕ್ಕೆ ಮೈಥಿಲಿಗೆ ಮತ್ತೆ ಅಗ್ನಿ ಮೇಲೆ ಸಿಟ್ಟೆ ಬಂದ್ಬಿಟ್ಟಿತ್ತಲ್ಲ. ಹಾಗಾಗಿ ಮುಖ ಉಬ್ಬಿಸಿಕೊಂಡು, ಆಯಿತು ಟಾಪ್ ಮ್ಯಾನ್, ನೀವು ಹೇಳಿದ ಹಾಗೆ ಆಗಲಿ ಎಂದು ಹೇಳಿದರೂ ಕೂಡ ಅವನ ಮೇಲಿನ ಭಯಕ್ಕೆ ತಕ್ಷಣ ಅವನ ಮಾತಿಗೆ ಒಪ್ಪಿಕೊಂಡಿದ್ಲು ಮೈಥಿಲಿ. ಮೈಥಿಲಿಯ ವರಸೆಗೆ ಸಣ್ಣದಾಗಿ ನಕ್ಕ ಅಗ್ನಿ ತಕ್ಷಣ ತನ್ನ ಮೊಬೈಲ್ ತೆಗೆದುಕೊಂಡು ಡ್ರೈವರಿಗೆ ಕರೆ ಮಾಡಿ ಹೇಳಿದ್ದ. ಹಾಗೆ ಮೈಥಿಲಿಯತ್ತ ನೋಡಿ, ನೀವು ಕೆಳಗೆ ಹೋಗಿ, ಡ್ರೈವರ್ ಅಲ್ಲೇ ಕೆಳಗಡೆ ಇರ್ತಾರೆ, ಅವರೇ ನಿಮ್ಮನ್ನು ಕಾಲೇಜ್ವರೆಗೂ ಡ್ರಾಪ್ ಮಾಡ್ತಾರೆ ಎಂದು ಹೇಳಿ ತನ್ನ ಮಾತಿಗೆ ಪೂರ್ಣ ವಿರಾಮ ನೀಡಿದ. ಅಗ್ನಿಯ ಮುಖವನ್ನು ನೋಡುತ್ತಾ, ಥ್ಯಾಂಕ್ ಯು ಟಾಪ್ ಮ್ಯಾನ್, ನಾನಿನ್ನು ಹೊರಡ್ತೀನಿ ಹಾಗಿದ್ರೆ ಎಂದವಳು ಒಮ್ಮೆ ಅವನ ಕಣ್ಣಲ್ಲಿ ಇಣುಕಿ ನೋಡಿ, ಬೇಗ ಹುಷಾರಾಗಿ ಬನ್ನಿ ಎಂದವಳು ತನ್ನ ಮಾತಿನಲ್ಲೇ ಕಾಳಜಿಯನ್ನೆಲ್ಲ ಎರಕ ಹೊಯ್ದು ಹೇಳಿದ್ದಳು. ಅಗ್ನಿಗೆ ತಿಳಿಸಿ ಹೊರಟಾಗ ಮನಸ್ಸೆಲ್ಲ ಭಾರವಾದಂತೆ ಅನಿಸಿತು ಅವಳಿಗೆ. ಯಾತಕ್ಕಾಗಿ ಕಾರಣ ತಿಳಿಯಲಿಲ್ಲ. ಮತ್ತದೇ ಉತ್ತರ ಸಿಗದ ಪ್ರಶ್ನೆಯಾಗಿ ಉಳಿದು ಬಿಟ್ಟಿತ್ತು ಅವಳಿಗದು. ಅದೇ ಭಾರವಾದ ಮನಸ್ಸಿನಿಂದಲೇ ಅಗ್ನಿಯ ಕೋಣೆಯಿಂದಲೂ ಮನೆಯಿಂದಲೂ ಹೊರಗೆ ನಡೆದಿದ್ಲು ಮೈಥಿಲಿ. ಅದೇ ಹೊತ್ತಿಗೆ ಸರಿಯಾಗಿ ಮೈಥಿಲಿ ಮನೆಯಿಂದ ಆಚೆ ಹೋಗುತ್ತಿರುವುದನ್ನು ಆಗ ತಾನೇ ಬಂದಂತಹ 2 ಕಣ್ಣುಗಳು ನೋಡಿ ಏನೋ ಆಲೋಚನೆ ಮಾಡಿದ್ದವು. ಯಾರಿರಬಹುದು ಅವರು? ಮುಂದಿನ ಸಂಚಿಕೆಯ ಸಣ್ಣ ಝಲಕ್. ಏನೇ ಅಕ್ಕ, ನಿನ್ನ ಲಕ್ಕು ಇಷ್ಟು ಚೆನ್ನಾಗಿ ಚೇಂಜ್ ಆಗಿಬಿಡ್ತಾ? ಭಾರ್ಗವ ಅಕ್ಕನನ್ನು ರೇಗಿಸಿ ಕಾಲೆಳೆದಿದ್ದ. ಹಾಗೆಲ್ಲ ಏನೂ ಇಲ್ಲ ಕಣೋ ಭಾರ್ಗವ, ಸ್ಕೂಟಿ ಕೇಳೋದಕ್ಕೆ ಅಂತ ಅವ್ರ ಮನೆಗೆ ಹೋಗಿದ್ದೆ, ಲೇಟ್ ಆಯಿತು ಅಂತ ಕಾರಲ್ಲಿ ಡ್ರಾಪ್ ಮಾಡಿಸಿದ್ರು ಅಷ್ಟೇ. ಮೈಥಿಲಿ ಅರ್ಧ ಸತ್ಯ ಅರ್ಧ ಸುಳ್ಳನ್ನು ಬೆರೆಸಿ ತಮ್ಮ ಮತ್ತು ಗೆಳತಿಯ ಬಳಿ ಹೇಳಿದ್ಲು. ನಿನ್ನೆ ಪ್ರೀತಿಸುವ ಎಂದು ಕಥೆಯ ಇವತ್ತಿನ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ದಯವಿಟ್ಟು 1-2 ಸಾಲಿನಲ್ಲಿ ಆದರೂ ಸಂಚಿಕೆಯ ಬಗ್ಗೆ, ಪಾತ್ರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೇ ಅನ್ವೀಕ್ಷಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.